ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಷೋಡಶಃ 16ನೇಯ ಭಾಗ. ಅತ್ರ 20ಃ ಅಧ್ಯಾಯಃ 20ನೇ ಅಧ್ಯಾಯ ಅಥವಾ 19 ವಾ ಅಧ್ಯಾಯಃ 19ನೇ ಅಧ್ಯಾಯ ಪ್ರವರ್ತತೆ. एतेषु अध्यायेषु केनचन सिद्धपुरुषेण स्वस्य शिष्यं काश्यपं प्रति यानि तत्त्वानि उपादिश्यन्त तान्येव तत्त्वानि अर्जुनाय अपि प्रपन्नाय भगवान् शरणागतवत्सलः श्रीकृष्णः उपादिशत्. कः अस्मात् संसारात् मुच्यते इत्येनं विषयमधिकृत्य यः अनमित्रः निर्बन्धुः त्यक्तधर्मार्थकामः निराकाङ्क्षी साधकः स एव मुच्यते. कः यः अयं साधकः भगवतः प्रीतिम् अपरिगणय्य धर्मम् अपि परित्यजति, अधर्ममपि स्वभावतः एव परित्यजति, स एव विमुच्यते. यदिदं परं ब्रह्म अगन्धम् अरसम् अस्पर्शम् अशब्दम् अपरिग्रहम् अरूपम् अनभिज्ञेयम् तत् आत्मनि दृष्ट्वा साधकोऽयं विमुच्यते. अद्य अयं श्लोकः 11 12 वा श्लोकः केषुचन भागेषु. पञ्चभूतगुणैर्हीनम् अमूर्तिमत् अहेतुकम् अगुणं गुणभोक्तारं यः ಪಶ್ಯತಿ ಸಮುಚ್ಯತೆ. ಯಾರು ಮುಕ್ತನಾಗ್ತಾನೆ, ಮುಕ್ತಿಯನ್ನು ಹೊಂದಲಿಕ್ಕೆ ಪರಮಾತ್ಮನನ್ನು ಏನಂತ ಉಪಾಸನೆ ಮಾಡಬೇಕು ಅನ್ನುವುದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಪರಮಾತ್ಮ ಪಂಚಮಹಾಭೂತಗಳ ಗುಣದಿಂದ ರಹಿತನಾದವನು, ಮತ್ತೆ ಪ್ರಾಕೃತವಾದಂತಹ ಆಕಾರವೂ ಕೂಡ ಅವನಿಗಿಲ್ಲ. ಅಹೇತುಕಂ, ಮತ್ಯಾವುದೇ ಕಾರಣವೂ ಅವನಿಗಿಲ್ಲ. ಆ ಪರಮಾತ್ಮನನ್ನು ಹುಟ್ಟಿಸಿರುವಂತಹ ಮತ್ಯಾವುದೇ ಕಾರಣವೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ. ಅಗುಣ, ಅವನು ಯಾವುದೇ ರೀತಿಯಾದಂತಹ ಗುಣಗಳನ್ನು ಕೂಡ ಹೊಂದದವನು ಮತ್ತು ಗುಣಭೋಕ್ತ ಆಗಿದ್ದಾನೆ. ಅಂತಹ ಗುಣಭೋಕ್ತಾರನಾದಂತಹ ಪರಮಾತ್ಮನನ್ನ ಯಾರು ನೋಡ್ತಾನೆ ಅವನೇ ಮುಕ್ತನಾಗ್ತಾನೆ. ಇಲ್ಲಿ ಅವನು ನೋಡುವುದು ಅಂದ್ರೆ ಏನು? ಜೀವ ಆ ಪರಮಾತ್ಮನನ್ನ ನೋಡುವುದು ಅಂದ್ರೆ ನೋಡಿದ ಮೇಲೆ ಮುಕ್ತನಾಗ್ತಾನೆ. ಅದು ನೋಡುವುದು ಹೇಗೆ ಹಾಗಾದ್ರೆ ಅಂದ್ರೆ ಅವನನ್ನ ಮೊದಲು ತಿಳ್ಕೊಳ್ಬೇಕು, ಶಾಸ್ತ್ರಗಳ ಮೂಲಕ ಅವನನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ತಿಳಿದಂತಹ ವಿಷಯವನ್ನ ಮನನಕ್ಕೆ ಒಳಪಡಿಸಬೇಕು. ಅದಾದ ಬಳಿಕ ಧ್ಯಾನ ಮಾಡಬೇಕು. ಹೀಗೆಲ್ಲ ಆದಾಗ ಪರೋಕ್ಷ ಜ್ಞಾನ ಆಗ್ತದೆ. ಪರೋಕ್ಷ ಜ್ಞಾನದಿಂದ ಮುಂದೆ ಮಾನಸಾಪರೋಕ್ಷ ಆಗ್ತದೆ. ಆ ಮಾನಸಾಪರೋಕ್ಷದಿಂದ ಸ್ವರೂಪಾಪರೋಕ್ಷ ಆಗ್ತದೆ. ಮುಂದೆ ಮುಕ್ತನಾಗ್ತಾನೆ ಅಂತ ಅರ್ಥ. ಹಾಗಾದ್ರೆ ಪರಮಾತ್ಮನ ಕುರಿತಾಗಿ ಶ್ರವಣ ಮಾಡುವಾಗಲೂ ಕೂಡ ಅವನು ಪಂಚಮಹಾಭೂತ ಗುಣಗಳಿಂದ ರಹಿತನಾದವನು, ಮತ್ತೆ ಗುಣಭೋಕ್ತ ಆದವನು ಅಂತ ಹೀಗೆ ಶ್ರವಣ ಮಾಡಬೇಕು.
ಗುರುವಾದವನು ಶಿಷ್ಯನಿಗೆ ಹಾಗೆ ಉಪದೇಶ ಮಾಡಬೇಕು. ಶಿಷ್ಯನಾದವನು ತನ್ನ ಶ್ರವಣವನ್ನ ಮನನವನ್ನ ಅದೇ ನಿಟ್ಟಿನಲ್ಲಿ ಮುಂದುವರಿಸಬೇಕು. ಹೀಗೆ ಇಂಥ ಪರಮಾತ್ಮನ ಗುಣಗಳನ್ನು ನೋಡಿದಾಗ ಇವನಿಗೆ ಮುಕ್ತಿ ಆಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಪಂಚಭೂತ ಗುಣೈಹಿ ಭಗ್ನಂ ಅಂತ ಕೆಲವು ಕಡೆ ಪಾಠ ಇದೆ, ಕೆಲವು ಕಡೆ ಪಂಚಮಹಾಭೂತ ಗುಣೈಹಿ ಹೀನಂ ಅಂತಿದೆ. ಅಲ್ಲಿ ಹೀನಂ ಅಂತ ಅನ್ನೋ ಪಾಠವೇ ಒಳ್ಳೆಯದು. ಭಗ್ನ ಅಂತ ಪಾಠ ಇದ್ರೂ ಕೂಡ ಭಗ್ನ ಅನ್ನೋ ಶಬ್ದಕ್ಕೇನೆ ಪಂಚಮಹಾಭೂತ ಗುಣ ಇಲ್ಲದವನು, ಭಗ್ನ ಎಂಬ ಶಬ್ದಕ್ಕೆ ಇಲ್ಲದವನು ಅಂತ ಅರ್ಥ ಮಾಡೋದು ಕಷ್ಟ ಏನಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲೆಲ್ಲ ಹೀನಂ ಅಂತಾನೆ ಪಾಠ ಇದೆ. ಹಾಗಾಗಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಾಗಲಿ ವೈಷ್ಣವ ಪಾಠದಲ್ಲಾಗಲಿ ಏನು ಭಗ್ನ ಅಂತ ಶಬ್ದ ಇದೆ, ಆ ಶಬ್ದವನ್ನ ಸ್ವಲ್ಪ ಬದಿಗಿಡುವುದು ಒಳ್ಳೆಯದು. ಮತ್ತೆ ಅಮೂರ್ತಿಂ, ಅಮೂರ್ತಿಂ ಅಂತ ಒಂದು ಕೆಲವು ಕಡೆ ಇದೆ, ಅಮೂರ್ತಿಂ ಅಂತ ಒಂದು ಕೆಲವು ಕಡೆ ಇದೆ. ಅಮೂರ್ತಿಂ ಅಂದ್ರೆ ಯಾವುದೇ ರೀತಿಯಾದಂತಹ ಮೂರ್ತಿ ಅವನಿಗಿಲ್ಲ, ಪ್ರಾಕೃತವಾದಂತಹ ಮೂರ್ತಿ ಅಂತ ಅನ್ನೋದು ಅವನಿಗಿಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ಎಲ್ಲಾ ಕಡೆನೂ ಕೂಡ ಅಮೂರ್ತಿ ಮತ್ತು ಒಂದು ಶಬ್ದ ಬಂತು, ಮೂರ್ತಿ ಇಲ್ಲದವನು. ಹಾಗಾದ್ರೆ ಅವನಿಗೆ ಪರಮಾತ್ಮನಿಗೊಂದು ವಿಗ್ರಹವೇ ಇಲ್ಲೇನೋ, ಅವನಿಗೊಂದು ಶರೀರವೇ ಇಲ್ಲವೇನೋ ಅಂದ್ರೆ ಅದನ್ನು ಪ್ರಾಕೃತವಾದ ಶರೀರವಿಲ್ಲದವನು ಅಂತ ನಾವು ಅರ್ಥ ಮಾಡಬೇಕು. ಹಾಗೆ ಅರ್ಥ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಪ್ರಮಾಣ ಶ್ಲೋಕವನ್ನು ಆಚಾರ್ಯರು ಈಶಾವಾಸ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಪರಮಾತ್ಮನನ್ನ ಶುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಇತ್ಯಾದಿ ಶಬ್ದಗಳಿಂದ ಈಶಾವಾಸ್ಯ ಉಪನಿಷತ್ತು ವರ್ಣಿಸ್ತದೆ. ಅಲ್ಲಿ ಅಕಾಯಂ ಲಿಂಗವರ್ಜನಾತ್, ಪರಮಾತ್ಮನನ್ನ ಅಕಾಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಲಿಂಗದೇಹವಿಲ್ಲದವನು. ಅದಕ್ಕೆ ಎರಡು ಕಾರಣ. ಒಂದು ಕಡೆ ಅಕಾಯ ಎಂಬ ಶಬ್ದದಿಂದ ದೇಹರಹಿತ ಅಂತ ಅರ್ಥ ಹೇಳಿದ್ರು. ಅಕಾಯಂ ಅದಾದ್ಮೇಲೆ ಔರಣಂ ಅಸ್ನಾವಿರಂ ಅಂತ ಮತ್ತೊಂದು ಶಬ್ದ ಹೇಳಿದ್ರು. ಸ್ನಾವಿರಂ ಎಂಬ ಶಬ್ದದಿಂದಲೂ ಕೂಡ ದೇಹರಹಿತ ಅಂತಾನೆ ಹೇಳಿದಾಗಾಯ್ತು. ಆಮೇಲೆ ಅಕಾಯಂ ಎಂಬ ಶಬ್ದದಿಂದಲೂ ದೇಹರಹಿತ ಅಂತಾನೆ ಹೇಳಿದಾಗಾಯ್ತು. ಎರಡು ಬಾರಿ ದೇಹರಹಿತ ಅಂತ ಯಾಕೆ ಹೇಳಬೇಕು? ಮೊದಲನೇ ಬಾರಿ ಅಕಾಯಂ ಎಂದ್ರೆ ಲಿಂಗದೇಹರಹಿತ ಅಂತ ಅರ್ಥ. ಇನ್ನೊಂದು ಕಡೆ ಅಸ್ನಾವಿರ ಅಂತಂದ್ರೆ ಸ್ಥೂಲ ದೇಹರಹಿತ. ಆದ್ರಿಂದ ಅವನು ಈ ಅಸ್ನಾವಿರ ಅಂತ ಹೀಗಾದ್ರೆ ತಾತ್ಪರ್ಯ. ಹಾಗೆ ಇಲ್ಲೂ ಕೂಡ ಅಮೂರ್ತಿಮತ ಅಂದ್ರೆ ಲಿಂಗದೇಹವೂ ಇಲ್ಲ, ಅನಿರುದ್ಧ ದೇಹವೂ ಇಲ್ಲ, ಭೌತ ದೇಹವೂ ಇಲ್ಲ. ಈ ರೀತಿಯಾಗಿ ಯಾವ ರೀತಿಯಾದಂತಹ ದೇಹವೂ ಕೂಡ ಆತನಿಗಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಮತ್ತಿಲ್ಲಿ ಮುಂದೆ ಅಗುಣಂ ಅಂತ ಬಂತು. ಅಗುಣಂ ಗುಣಭೋಕ್ತಾರಂ ಅಂತ ಶಬ್ದ ಇದೆ. ಅಗುಣ ಅಂದ್ರೂ ಕೂಡ ಗುಣರಹಿತ ಅಂತಾನೆ ಅರ್ಥ. ಈ ಅಗುಣ ಎಂಬ ಶಬ್ದಕ್ಕೂ ಕೂಡ ಗುಣರಹಿತ ಅಂತ ನಾವು ಇಷ್ಟೇ ಅರ್ಥ ಹೇಳುವುದಾದರೆ, ಹಿಂದೆ ಪಂಚಭೂತ ಗುಣೈಹಿ ಭಗ್ನಂ ಅಂತ ಶಬ್ದ ಬಂದಾಯಿತು ಇದೇ ಶ್ಲೋಕದಲ್ಲಿ. ಅಲ್ಲಿ ಪಂಚಮಹಾಭೂತಗಳ ಗುಣಗಳಿಂದ ರಹಿತವಾದದ್ದು ಅಂತ ಪರಮಾತ್ಮನನ್ನು ವರ್ಣನೆ ಮಾಡಿದ ಮೇಲೆ ಇಲ್ಲಿ ಮತ್ತೆ ಅಗುಣಂ ಅಂತ ಯಾಕೆ ಹೇಳಬೇಕು? ಹಾಗಾದ್ರೆ ಆ ಎರಡೂ ಶಬ್ದಗಳಿಗೂ ಕೂಡ ಏನಾದರೂ ಭಿನ್ನವಾದಂತಹ ಅರ್ಥವನ್ನು ಹೇಳುವಂತಹ ಒಂದು ಉದ್ದೇಶ ವೇದ ಪುರುಷನಿಗೆ ಇದ್ದಿರಬೇಕು. ಅದಕ್ಕಾಗಿ ಇಲ್ಲಿ ಅಗುಣ ಅಂತಂದ್ರೆ ಇವನು ಅಪ್ರಧಾನನಾದವನಲ್ಲ. ಸೃಷ್ಟಿಯಲ್ಲಿ ಗುಣ ಅಂದ್ರೆ ಅಪ್ರಧಾನ ಅಂತ ಅರ್ಥ. ಗುಣ ಅಥವಾ ಗೌಣ ಅಂದ್ರೆ ಅಪ್ರಧಾನ ಅಂತ ಅರ್ಥ. ಅನೇಕ ಕಡೆ ನಾವು ನೋಡಿರ್ತೀವಿ. ಇದು ಗೌಣ ಪಕ್ಷ ಅಂತ ಶಬ್ದವನ್ನು ಕೇಳ್ತಿರ್ತೇವೆ. ಗೌಣ ಅಂದ್ರೆ ಏನು? ಗೌಣ ಅಂತಂದ್ರೆ ಗುಣವಾದದ್ದು, ಪ್ರಧಾನವಾದದ್ದಲ್ಲ. ಪ್ರಧಾನವಾದ ಪಕ್ಷ ಬೇರೆನೇ ಇದೆ, ಅಪ್ರಧಾನವಾದ ಪಕ್ಷ ಬೇರೆ ಇದೆ ಅಂತ ಹೀಗೆಲ್ಲ ವ್ಯವಹಾರ ಮಾಡ್ತಿರ್ತಾರೆ. ಅದಕ್ಕಾಗಿ ಇಲ್ಲಿ ಅಗುಣ ಅಂತಂದ್ರೆ ಅಪ್ರಧಾನನಲ್ಲದವನು, ಪ್ರಧಾನನಾದವನು, ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠನಾದವನು, ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠನಾದಂಥ ವ್ಯಕ್ತಿ ಅಂತ ಅರ್ಥ. ಪ್ರಧಾನ ಎಂಬ ಶಬ್ದಕ್ಕೆ ಪ್ರಕೃತಿ ಅಂತ ಒಂದು ಅರ್ಥ ಇದೆ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಪ್ರಕೃತಿ, ಲಕ್ಷ್ಮೀದೇವಿಗೂ ಪ್ರಧಾನ ಅಂತ ಹೆಸರಿದೆ. ಮತ್ತೆ ಸರಸ್ವತಿ ಭಾರತೀಯರಿಗೂ ಕೂಡ ಪ್ರಧಾನ ಅಂತ ಹೆಸರಿದೆ. ಇಲ್ಲಿ ಭಗವಂತ ಪ್ರಧಾನ ಅಂತಂದ್ರೆ ಅವನು ಲಕ್ಷ್ಮೀದೇವಿ ಅಂತಾಗ್ಲಿ
ಸರಸ್ವತಿ ಭಾರತೀಯರಂತಾಗ್ಲಿ ಪ್ರಧಾನನಾದವನು ಅಂತ ಅರ್ಥ ಅಲ್ಲ. ಅವರಿಬ್ಬರಿಗಿಂತಲೂ ಇವನು ಹೆಚ್ಚು ಶ್ರೇಷ್ಠನಾದವನು, ಪ್ರಧಾನನಾದವನು ಅಂತ ಅದರ ತಾತ್ಪರ್ಯ. ಹೀಗೆ ಗುಣ ಅಂದ್ರೆ, ಅಗುಣ ಅಂದ್ರೆ ಅಪ್ರಧಾನನಲ್ಲದವನು, ಪ್ರಧಾನನಾದವನು, ಎಲ್ಲರಿಗಿಂತಲೂ ಪ್ರಧಾನ. ಸರಸ್ವತಿ ಭಾರತೀಯರು, ಲಕ್ಷ್ಮೀದೇವಿ ಇವರೆಲ್ಲರಿಗಿಂತಲೂ ಅತ್ಯಂತ ಪ್ರಧಾನನಾದವನು ಅನ್ನುವುದನ್ನ ಅಗುಣಂ ಎಂಬ ಶಬ್ದದಿಂದ ತಿಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಪಂಚಮಹಾಭೂತ ಗುಣ ಹೀನಂ ಅಂತ ಬಂದ ಮೇಲೆ ಮತ್ತೆ ಅಗುಣಂ ಅಂತ ಹೇಳಬೇಕಾದಂಥ ಕಾರಣ ಏನು ಕಾಣಿಸೋದಿಲ್ಲ. ಇದು ನಾನು ತೋಚಿದಂತಹ ಅರ್ಥ ಹೇಳಿದ್ದೇನೆ. ಅಗುಣಂ ಅಂತ ಅನ್ನೋದಕ್ಕೆ ಬೇರೆ ಯಾವುದಾದ್ರೂ ಅರ್ಥವನ್ನು ಕೂಡ ಹೇಳಬಹುದು, ಹೇಳಬಾರದು ಅಂತ ಏನಿಲ್ಲ. ಪರಮಾತ್ಮನ ಹರಿವಂಶ ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತ ಅಂತ ವರ್ಣನೆ ಮಾಡಿದೆ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರ ದಾಂಪತ್ಯ ಏನಿದೆ ಅದು ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮಗಳ ಒಂದು ದಾಂಪತ್ಯ. ಪರಮಾತ್ಮ ನಿರ್ಗುಣ ಬ್ರಹ್ಮ, ಲಕ್ಷ್ಮೀದೇವಿಯು ಸಗುಣ ಬ್ರಹ್ಮಳು. ಯಾಕೆ ಅಂತಂದ್ರೆ 3 ಗುಣಗಳಿಂದ ಕೂಡಿದಂತಹ ಈ ಪ್ರಕೃತಿ ಏನಿದೆ, ಪ್ರಕೃತಿಗೆ ಅವಳ ಅಭಿಮಾನಿನಿ, ಆದ್ರಿಂದ ಅವಳನ್ನ ಸಗುಣ ಬ್ರಹ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅವನು ಬ್ರಹ್ಮನೇ, ಅವನ್ಯಾಕೆ ನಿರ್ಗುಣ ಬ್ರಹ್ಮ ಅಂದ್ರೆ ಸಗುಣವಾದಂತಹ ಈ ಪ್ರಕೃತಿಗೆ ಅವನು ಅಭಿಮಾನಿ ಅಲ್ಲ, ಅದನ್ನ ದಾಟಿ ನಿಂತವನು, ಆದ್ರಿಂದ ಅವನು ನಿರ್ಗುಣ ಬ್ರಹ್ಮ, ಲಕ್ಷ್ಮೀದೇವಿ ಸಗುಣ ಬ್ರಹ್ಮ ಅಂತ ಅವರಿಬ್ಬರ ಬಗ್ಗೆ ವರ್ಣನೆ ಮಾಡ್ತಾರೆ. ಮುಂದೆ ನಾವು ನೋಡುವಂತ ಶಬ್ದ ಗುಣಭೋಕ್ತ ಅಂತ. ಗುಣಭೋಕ್ತ ಅಂದ್ರೆ ಏನು? ಈ ಗುಣಭೋಕ್ತ ಅನ್ನೋ ಶಬ್ದಕ್ಕೆ ಜೀವಸ್ವರೂಪದ ಗುಣವನ್ನ ಅನುಭವಿಸುವವನು, ಜೀವಸ್ವರೂಪದ ಗುಣಗಳನ್ನು ಆಸ್ವಾದಿಸುವವನು ಅಂತ ಕೆಲವರು ಅರ್ಥ ಹೇಳಿದ್ದಾರೆ. ಇದು ಗುಣಭೋಕ್ತ ಅಂತಂದ್ರೆ ಹಾಗೆ ಅರ್ಥ ಮಾಡಬಾರದು. ಹೊರತು ತನ್ನ ಸ್ವರೂಪ ಸುಖವನ್ನೇ ಯಾವತ್ತೂ ಅನುಭವಿಸುವವನು, ಜೀವಸ್ವರೂಪದ ಸುಖವನ್ನು ಅವನು ಅನುಭವಿಸಬೇಕಾಗಿಲ್ಲ. ಪರಮಾತ್ಮ ಯಾವತ್ತೂ ಅನುಭವಿಸುವುದು ತನ್ನದೇ ಆದಂಥ ಸ್ವರೂಪ ಸುಖವನ್ನ. ಆದ್ರಿಂದ ಈ ಗುಣಭೋಕ್ತ ಅನ್ನುವ ಒಂದು ಶಬ್ದವನ್ನ ನಾವು ಭಗವದ್ಗೀತೆಯ ಆಧಾರದಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಭಗವದ್ಗೀತೆಯಲ್ಲಿ ಆತನನ್ನ ಹಾಗೆ ವರ್ಣನೆ ಮಾಡ್ತಾರೆ. ನಿರ್ಗುಣಂ ಗುಣಭೋಕ್ತೃಚ ಅಂತ ವರ್ಣನೆಯಲ್ಲಿ ಕೇಳಿ ಬರ್ತದೆ. ಪರಮಾತ್ಮ ನಿರ್ಗುಣನೂ ಆಗಿದ್ದಾನೆ, ಹಾಗೆ ಗುಣಭೋಕ್ತೃವೂ ಆಗಿದ್ದಾನೆ ಅಂತ. ಅದು ಭಗವದ್ಗೀತೆಯ 13ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ. ನಮಗೀಗಾಗಲೇ ಗೊತ್ತಿರುವಂತೆ ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳಿ ಆಗಿದೆ. ಅದನ್ನು ಮರೆತಿದ್ದಾನೆ. ಆದ್ರಿಂದ ಈ ಅನುಗೀತೆಯನ್ನು ಮತ್ತೊಮ್ಮೆ ಕೃಷ್ಣ ಹೇಳುತ್ತಿದ್ದಾನೆ. ಆದ್ರಿಂದ ಭಗವದ್ಗೀತೆಯ ಅನೇಕ ಶಬ್ದಗಳು, ತತ್ವಗಳು ಇಲ್ಲಿ ಕಾಣಿಸ್ಕೊಳ್ಳೋದು ಸಹಜ. ಆದ್ರಿಂದ ಗುಣಭೋಕ್ತೃ ಅಂತ ಅಲ್ಲಿ ಏನು ಶಬ್ದ ಇದೆ, ಗುಣಭೋಕ್ತೃ ಅಂದ್ರೆ ತನ್ನದೇ ಆದಂತಹ ಅಪ್ರಾಕೃತವಾದ ಆನಂದಾದಿ ಗುಣಗಳನ್ನ ಭೋಗಿಸುವವನು ಅಂತ ಅದರ ತಾತ್ಪರ್ಯ. ಎಲ್ಲದರ ಸಾರವನ್ನು ಸ್ವೀಕಾರ ಮಾಡುವವನು ಅಂತ ಇಷ್ಟಾರ್ಥವನ್ನು ಇಟ್ಕೋಬಹುದು. ಗುಣ ಅಂದ್ರೆ ಸಾರ. ಶುಭಂ ಪಿಪತ್ಯಸೌ ವಿಷ್ಣು ನಾಶುಭಂ ಸ ಹರಿಃ ಪಿಬೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಅವನು ಯಾವತ್ತೂ ಶುಭವಾದ್ದನ್ನೇ ಸ್ವೀಕಾರ ಮಾಡ್ತಾನೆ, ಅಶುಭವಾದ್ದನ್ನು ಎಂದೂ ಕೂಡ ಅವನು ಸ್ವೀಕಾರ ಮಾಡುವುದೇ ಇಲ್ಲ ಅಂತ ಅದರ ಅರ್ಥವನ್ನು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಗುಣಭೋಕ್ತೃ ಅಂದ್ರೆ ತನ್ನ ಸ್ವರೂಪವೇ ಆದಂತಹ ಸುಖವನ್ನು ಅನುಭವಿಸುವವನು ಅಂತ ಹೀಗೆ ಅರ್ಥ ಮಾಡಬೇಕು. ಜೀವರ ಸ್ವರೂಪ ಸುಖವನ್ನು ಅನುಭವಿಸುವವನು ಅನ್ನುವ ಅರ್ಥ ಉಚಿತವಾದ್ದಲ್ಲ. ಪರಮಾತ್ಮನನ್ನ ಒಂದು ವೇದವಾಕ್ಯ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚ ಯತ್ ಅಂತ ಹೀಗೊಂದು ವೇದವಾಕ್ಯ ಪರಮಾತ್ಮನ ವರ್ಣನೆ ಮಾಡ್ತದೆ. ಪ್ರಾಯ ಒಂದು ಉಪನಿಷತ್ತೇ ಇದ್ದಿರಬೇಕಿದು. ಅಲ್ಲಿ ಪರಮಾತ್ಮ ಅಶಬ್ದ, ಅಸ್ಪರ್ಶ, ಅರೂಪ, ಅವ್ಯಯ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಅಪ್ರಾಕೃತವಾದಂತಹ ಶಬ್ದಾದಿಗಳುಳ್ಳವನು, ಪ್ರಾಕೃತವಾದ ಯಾವುದೋ ಅವನಲ್ಲಿಲ್ಲ ಅಂತ ಅರ್ಥವನ್ನಂತೂ ಮಾಡೇ ಮಾಡಬಹುದು. ಅಶಬ್ದ ಅನ್ನುವ ಒಂದು ಶಬ್ದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಅರ್ಥವನ್ನು ಆಚಾರ್ಯ ಹೇಳ್ತಾರೆ ಅಂತ ನೆನಪಿಗೆ ಬರ್ತದೆ. ಅಶಬ್ದಶ್ಚ ಅಪ್ರಸಿದ್ಧತ್ವಾತ್,
ಭಗವಂತ ಅಶಬ್ದ ಯಾಕೆ ಅಂತಂದ್ರೆ ಅಪ್ರಾಕೃತವಾದ ಶಬ್ದ ಉಳ್ಳವನು ಪ್ರಾಕೃತವಾದ ಶಬ್ದ ರಹಿತನಾದ್ರಿಂದ ಅಶಬ್ದ ಅಂತ ಒಂದರ್ಥ. ಇನ್ನೊಂದು, ಅವನು ಅಪ್ರಸಿದ್ಧನಾದ್ದರಿಂದ ಯಾವ ಶಬ್ದವೂ ಅವನನ್ನು ಹೇಳಲಾರದು. ಯಾವ ಶಬ್ದದಿಂದಲೂ ಪೂರ್ಣವಾಗಿ ಅವನನ್ನ ಜಗತ್ತಿಗೆ ನಾವು ಪ್ರಸಿದ್ಧಿಪಡಿಸುವುದು ಸಾಧ್ಯವೇ ಇಲ್ಲ. ಅದರಿಂದ ಅಶಬ್ದ ಅಂತ ಅವನು ಹೇಳ್ತಾನೆ. ಹಿಂದಿನ ಶ್ಲೋಕದಲ್ಲಿ ಅಶಬ್ದ ಅಂತ ಶಬ್ದ ಇದೆ, ಅದೊಂದು ಈಗ ನೆನಪಿಗೆ ಬಂತು, ಅದಕ್ಕಾಗಿ ಅದನ್ನು ಹೇಳಿದೆ. ಗುಣಭೋಕ್ತಾರಂ ಯಹ ಪಶ್ಯತಿ ಸಪಶ್ಯತಿ. ಹೀಗೆ ಪರಮಾತ್ಮ ತನ್ನ ಸ್ವರೂಪ ಸುಖವನ್ನೇ ಅನುಭವಿಸ್ತಾ ಇರ್ತಾನೆ ಯಾವತ್ತೂ ಅಂತ ಅವನನ್ನು ಉಪಾಸನೆ ಮಾಡಬೇಕು. ಆನಂದ ಶ್ಮಶ್ರು ಆನಂದಕೇಶ ಆಪಾದನಕಾತ್ ಸ ಏವ ಆನಂದ ಸರ್ವ ಏವ ಆನಂದ ಯ ಏನಮೇವ ಆನಂದಂ ವೇದ ಆನಂದ ಏವ ಸ ಭವತಿ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಪರಮಾತ್ಮ ಗುಣಭೋಕ್ತಾ ಅಂತ ಅವನನ್ನು ಉಪಾಸನೆ ಮಾಡಿದರೆ ಪರಮಾತ್ಮ ತನ್ನ ಸ್ವರೂಪ ಸುಖವನ್ನು ತಾನು ಅನುಭವಿಸ್ತಾ ಇದ್ದಾನೆ ಅನ್ನುವ ಉಪಾಸನೆಯಿಂದ ನಮಗೆ ನಮ್ಮ ಸ್ವರೂಪ ಸುಖವನ್ನು ಅನುಭವಿಸಲಿಕ್ಕೆ ಬೇಕಾದಂತಹ ಅನುಗ್ರಹ ಅವನಿಂದ ಆಗ್ತದೆ. ಅದಕ್ಕಾಗಿ ಆ ಪರಮಾತ್ಮನನ್ನು ಗುಣಭೋಕ್ತಾ, ಪರಮಾತ್ಮ ಆನಂದ ಸ್ವರೂಪ ಅಂತ ನಾವು ಉಪಾಸನೆ ಮಾಡಿದರೆ ಏನಮೇವ ಆನಂದಂ ವೇದ, ಪರಮಾತ್ಮ ಆನಂದ ಅಂತ ಹೇಳಿದವನು ಆನಂದ ಏವ ಸ್ವಭವತಿ, ಇವನು ಮುಕ್ತಿಯಲ್ಲಿ ತನ್ನದೇ ಆದಂತಹ ಆನಂದವನ್ನ ಸೂರೆಗೊಳ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಪರಮಾತ್ಮನನ್ನ ಗುರುಮುಖದಲ್ಲಿ ತಿಳ್ಕೊಳ್ಬೇಕು. ಪಶ್ಯತಿ ಅಂದ್ರೆ ಮೊದಲು ತಿಳ್ಕೊಳ್ಬೇಕು, ತಿಳ್ಕೊಂಡದನ್ನು ಮನನ ಮಾಡ್ಕೋಬೇಕು, ಮನನ ಮಾಡಿದ್ದನ್ನ ಮುಂದೆ ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ ಜೀವ ಅಂತ ಅದರ ತಾತ್ಪರ್ಯ. ವಿಹಾಯ ಸರ್ವಸಂಕಲ್ಪಾನ್ ಬುದ್ಧ್ಯಾ ಶಾರೀರ ಮಾನಸಾನ್ ಶನೇರ್ ನಿರ್ವಾಣಮಾಪ್ನೋತಿ ನಿರಿಂಧನ ಇವಾನಲಃ. ಸರ್ವ ಸಂಕಲ್ಪಾನ್, ಅನೇಕ ಆಲೋಚನೆಗಳು ನಮ್ಮ ಮನಸ್ಸಿಗಂತೂ ಬಂದೇ ಬರ್ತಿರ್ತವೆ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ನಮಗೆ ಎಲ್ಲಿವರೆಗೂ ಈ ಭೌತವಾದಂತಹ ಮನಸ್ಸಿನ ಒಂದು ಬಂಧನ ಇದೆಯೋ ಅಲ್ಲಿವರೆಗೂ ಅನೇಕ ಸಂಕಲ್ಪಗಳು ಬರ್ತಿರ್ತವೆ. ಆದರೆ ಆ ಸಂಕಲ್ಪಗಳನ್ನೆಲ್ಲ ಬಿಟ್ಟು ಬಿಡಬೇಕು, ಬುದ್ಧಿಯಿಂದ ವಿಚಾರ ಮಾಡಿ ಬಿಡಬೇಕು. ಬುದ್ಧಿ ಅಂದ್ರೆ ತತ್ವಜ್ಞಾನ, ತತ್ವಜ್ಞಾನದ ಮೂಲಕ ಶೋಧಿಸಿಕೊಂಡು ಅವನ್ನೆಲ್ಲ ಪರಿತ್ಯಾಗ ಮಾಡಬೇಕು. ಶರೀರಕ್ಕೆ ಸಂಬಂಧಪಟ್ಟ ಆಲೋಚನೆಗಳು, ಮನಸ್ಸಿಗೆ ಸಂಬಂಧಪಟ್ಟ ಆಲೋಚನೆಗಳು ಎಲ್ಲವನ್ನೂ ಕೂಡ ಬಿಟ್ಟು ಬಿಡಬೇಕು. ಹಾಗೆ ಬಿಟ್ಟದ್ದಾದರೆ ಅವನು ಕ್ರಮವಾಗಿ ಶಾಂತಿಯನ್ನು ಹೊಂದುತ್ತಾನೆ. ಶಾಂತಿ ಕೈವಲ್ಯ ನಿರ್ವಾಣ ಮೋಕ್ಷೋ ನಿಶ್ಚಯ ಸಾಮೃತಂ ಅಂತ. ಶಾಂತಿ ಅಂದ್ರೆ ಮೋಕ್ಷವೇ. ಅದು ಹೇಗೆ ಕೊಟ್ಟಿರುವಂತಹ ಉದಾಹರಣೆ, ಒಂದು ಉಪಮಾ ತುಂಬಾ ಚೆನ್ನಾಗಿದೆ. ನಿರಿಂಧನ ಇವಾನಲಹ. ಕಟ್ಟಿಗೆ ಇದ್ರೆ ಉರುವಲು ಇರುವ ತನಕ ಅಗ್ನಿ ಉರಿತಾ ಇರ್ತದೆ. ಉರುವಲನ್ನ ಪೂರೈಕೆಯನ್ನ ಬಂದ್ ಮಾಡಿಬಿಟ್ರೆ ಆವಾಗ ಅಗ್ನಿಗೆ ಉರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸು, ನಮ್ಮ ದೇಹ ಅನೇಕ ತರದ ಅಪೇಕ್ಷೆಗಳನ್ನು ಯಾವತ್ತೂ ಪೂರೈಸಬೇಕು, ನನಗಿದನ್ನು ಪೂರೈಸಬೇಕು, ನನಗೆ ಸುಖ ಬೇಕು ಅಂತ ನಿರೀಕ್ಷೆ ಮಾಡ್ತಾನೆ ಇರ್ತದೆ. ಆದರೆ ಅದಕ್ಕೆ ಪೂರೈಸುವುದನ್ನೇ ಬಂದ್ ಮಾಡಿಬಿಟ್ರೆ, ವಿಹಾಯ ಸರ್ವ ಸಂಕಲ್ಪಾನ್, ಸಂಕಲ್ಪಗಳನ್ನ ನಮಗೆ ಸಂಕಲ್ಪಗಳು ಬರ್ತಿರಬಹುದು, ಬಂದದ್ದನ್ನ ಎಲ್ಲ ಸಂಕಲ್ಪಗಳನ್ನು ಕಾರ್ಯರೂಪಕ್ಕೆ ತರುವುದನ್ನು ಮೊದಲು ನಿರ್ಬಂಧಿಸಬೇಕು. ಅದಾದ್ಮೇಲೆ ಆ ತರದ ಆಲೋಚನೆಗಳನ್ನೇ ಬಿಡಬೇಕು. ಅಲ್ಲಿ ಎರಡಿದೆ. ಸರ್ವ ಸಂಕಲ್ಪಗಳನ್ನು ಬಿಡುವುದು ಅಂದ್ರೆ ನಮ್ಮಂಥವ್ರಿಗೀಗ ಸಾಧಾರಣ ಸಂಗತಿ, ಸಾಧಾರಣವಾದಂತಹ ಒಂದು ಹಂತದಲ್ಲಿದ್ದವರಿಗೆ ಭೋಗದ ಅಪೇಕ್ಷೆಯನ್ನೇ ಬಿಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಾವೇನ್ ಮಾಡಬಹುದು, ಏನೇ ಭೋಗದ ಅಪೇಕ್ಷೆ ಬಂದರೂ ಕೂಡ ಅವೆಲ್ಲದಕ್ಕೂ ಕಿವಿ ಕೊಡುವುದನ್ನು ನಿಲ್ಲಿಸಬೇಕು. ಹಾಗೆ ಅನಿಸ್ತಾ ಇರ್ತದೆ, ಅನಿಸಿದ್ದೆಲ್ಲವನ್ನು ಕಾರ್ಯರೂಪಕ್ಕೆ ತರಬಾರದು, ಅಂಥದೆಲ್ಲವನ್ನು ಭೋಗಿಸುವ ಪ್ರಯತ್ನ ಮಾಡಬಾರದು ನಾವು ಅನ್ನುವಂಥ ಎಚ್ಚರ ಇಟ್ಕೊಂಡಿರ್ಬೇಕು. ಹೀಗೆ ಸಂಕಲ್ಪಗಳನ್ನು ತಡೆ ಹಿಡಿಲಿಕ್ಕಾಗದೆ ಹೋದ್ರೂ ಕೂಡ ಸಂಕಲ್ಪಗಳನ್ನು ಕಾರ್ಯರೂಪಕ್ಕೆ ತರುವುದನ್ನು ತಡೆ ಹಿಡಿಬಹುದು ನಾವೀಗ. ಅದು 1000 ಸಂಕಲ್ಪಗಳಲ್ಲಿ ಒಂದೆರಡನ್ನು ತಡೆ ಹಿಡಿಬಹುದು. ಸಾಧನೆ ಮುಂದುವರೆದಂತೆ ತಡೆ ಹಿಡಿಯಬಹುದಾದಂತಹ ಸಂಕಲ್ಪಗಳ ಸಂಖ್ಯೆ ಹೆಚ್ಚಾಗ್ತದೆ, ಹುಸಿ ಹೋಗುವ ಸಂಕಲ್ಪಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹುಸಿ ಹೋಗುವುದು ಹೆಚ್ಚಾಗ್ತದೆ, ಇಲ್ಲಿ ವ್ಯರ್ಥ ಆಗಿ ಹೋಗ್ತಾವೆ. ಎಲ್ಲವನ್ನೂ ಒಂದೇ ಬಾರಿ ತಡೆಯಲಿಕ್ಕೂ ಬರೋದಿಲ್ಲ. ಎಂಥ ದೊಡ್ಡ ಯೋಗಿಯಾದವನಿಗೂ ಕೂಡ ಆ ಸಂಕಲ್ಪಗಳನ್ನೆಲ್ಲ ಪೂರ್ಣವಾಗಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ಕ್ರಮವಾಗಿ ಸಂಕಲ್ಪಗಳು ಬಂದರೂ ಕೂಡ ಅವನ್ನೆಲ್ಲ ಹುಸಿ ಹೋಗಿಸಬೇಕು, ನಾವು ವ್ಯರ್ಥ ಮಾಡಿಬಿಡ್ಬೇಕು ಅವನು. ಕೊನೆಗೊಂದು ಬಾರಿ ಸಂಕಲ್ಪ ಮಾಡುವುದನ್ನೇ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಳ್ಬೇಕು. ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತನೇವ ಭೂಯೋ ಭೂಯೋಭಿವರ್ಧತೆ ಅಂತ ಮಹಾಭಾರತದಲ್ಲಿ ಯಯಾತಿ ಹೇಳಿದ ಮಾತಿದೆ. ನಮಗೇನು ಕಾಮನೆಗಳು ಬರ್ತವೆ
ಅದನ್ನ ಉಪಭೋಗ ಮಾಡಿ ಮಾಡಿ ಮತ್ತೆ ಮತ್ತೆ ಅದನ್ನ ಕನ್ಸ್ಯೂಮ್ ಮಾಡಿ ಮಾಡಿ ಮುಗಿಸ್ಲಿಕ್ಕೆ ಬರೋದಿಲ್ಲ. ತುಪ್ಪವನ್ನ ಬೆಂಕಿಗೆ ಹಾಕಿದಷ್ಟು ಅದು ಹೇಗೆ ಉರಿತಾ ಹೋಗ್ತದೋ ಹಾಗೆ ಭೂಯೋ ಭೂಯೋ ಅಭಿವರ್ಧತೆ, ಅದು ಮತ್ತೆ ಬೆಳಿತಾನೆ ಇರ್ತದೆ. ಅದಕ್ಕಾಗಿ ಅಪೇಕ್ಷೆ ಪಡುವುದನ್ನೇ ಬಿಡಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ. ವಿಮುಕ್ತ ಸರ್ವ ಸಂಸ್ಕಾರೈ ಅಥವಾ ಸರ್ವ ಸಂಸ್ಕಾರ ನಿರ್ಮುಕ್ತ ಅಂತಿದೆ. ನಿರ್ದ್ವಂದ್ವ ನಿಷ್ಪರಿಗ್ರಹ ಮುಂದಿನ ಶ್ಲೋಕ. ಅಥವಾ ಬ್ರಹ್ಮ ಸನಾತನ ಅಂತ ಪಾಠ. ತಪಸಾ ಇಂದ್ರಿಯ ಗ್ರಾಮಂ ಎಶ್ಚರೇ ಮುಕ್ತ ಏವ ಸಹ. ಶ್ಲೋಕದ ಸ್ವರೂಪ ಒಂದೊಂದು ಕಡೆ ಸ್ವಲ್ಪ ಭಿನ್ನ ಭಿನ್ನವಾಗಿರಬಹುದು. ಎಲ್ಲಾ ತರದ ಸಂಸ್ಕಾರಗಳಿಂದಲೂ ಮುಕ್ತನಾಗಬೇಕು, ಮತ್ತೆ ತನ್ನ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು. ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಹೇಳುವಂತೆ ಮನಸ್ಸು ಶಾಂತ ಆಗುವುದಂದ್ರೆ ಭಗವಂತನಲ್ಲಿರೋದು. ಮತ್ತು ಗುಣಪೂರ್ಣನಾದಂತಹ ಪರಮಾತ್ಮನನ್ನ ಕಾಣುವ ಪ್ರಯತ್ನ ಮಾಡಬೇಕು. ಹಾಗೆ ಮಾಡಿದರೆ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾನೆ ಅಂತದರ ತಾತ್ಪರ್ಯ. ಎಷ್ಟರೇ ಮುಕ್ತ ಏವ ಸಹ, ಅವನು ಮುಕ್ತನಾದಂತೇನೆ. ನಿರ್ದ್ವಂದ್ವ ನಿಷ್ಪರಿಗ್ರಹ ಅಂತ ಇನ್ನು ಬೇರೆ ಕಡೆ ಪಾಠಾಂತರ ಇದೆ. ಶೀತ ಉಷ್ಣ ಇತ್ಯಾದಿ ದ್ವಂದ್ವಗಳಿಗೆ ಬಲಿಯಾಗಬಾರದು. ನಿಷ್ಪರಿಗ್ರಹ, ಪರಿಗ್ರಹ ಎಂಬ ಶಬ್ದಕ್ಕೆ ದಾನ ರೂಪವಾಗಿ ಏನಾದರೂ ತಗೊಳ್ಬಹುದು ಅಥವಾ ಇನ್ನೊಬ್ಬರಿಂದ ಬಲಾತ್ಕಾರವಾಗಿ ಏನಾದರೂ ತಗೊಳ್ಬಹುದು ಅಂತ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಪರಿಗ್ರಹ ಅಂದ್ರೆ ಇಂಟೇಕ್ ಅಂತ ಅರ್ಥ, ಒಳಗೆ ರಿಸೀವ್ ಮಾಡೋದು. ದಾನ ರೂಪವಾಗಿ ತಗೊಳ್ಳುವುದಾಗ್ಲಿ, ಬಲಾತ್ಕಾರವಾಗಿ ಇನ್ನೊಬ್ಬರಿಂದ ಅಪಹರಿಸುವುದಾಗ್ಲಿ, ಅಥವಾ ಮತ್ತಾವುದೇ ನೈಸರ್ಗಿಕವಾಗಿ ಏನೇನು ನಮಗೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಪೂರೈಕೆ ಆಗ್ತಾ ಇರ್ತದೆ, ಭೋಗ ಪದಾರ್ಥಗಳ ಪೂರೈಕೆ ಕ್ರಮವಾಗಿ ಆಗ್ತಾ ಇರ್ತದೆ, ಆಗೋದನ್ನೆಲ್ಲ ತಡೆ ಹಿಡಿಬೇಕು ಅಂತ ಅರ್ಥ. ಬರೇ ದಾನ ಸ್ವೀಕಾರ ಮಾಡೋದನ್ನು ಕಡಿಮೆ ಮಾಡಬೇಕು, ಇನ್ನೊಬ್ಬರನ್ನು ಬೇಡಬಾರದು ಅಂತ ಇಷ್ಟೇ ತಾತ್ಪರ್ಯ ಅಲ್ಲ. ವಿಷಯ ಪದಾರ್ಥಗಳನ್ನು ಭೋಗಿಸುವುದನ್ನು ಕಡಿಮೆ ಮಾಡಬೇಕು ಅಂತ ಅರ್ಥ. ಸರ್ವ ಸಂಸ್ಕಾರ ನಿರ್ಮುಕ್ತ, ಇದು ಬಹಳ ಮಹತ್ವದ ಶಬ್ದ. ವಿಮುಕ್ತ ಸರ್ವ ಸಂಸ್ಕಾರೇ ಅಂತ ಇನ್ನು ಕೆಲವು ಕಡೆ ಪಾಠ. ಮನುಷ್ಯನನ್ನ ಯಾವ ಕಾಲಕ್ಕೂ ಕೂಡ ನಿಯಂತ್ರಿಸುವುದು ಅವನ ಸಂಸ್ಕಾರಗಳೇ. ಹಿಂದಿನ ಯಾವ್ಯಾವುದೋ ಕರ್ಮಗಳನ್ನು ಮಾಡಿದ್ದರ ಫಲವಾಗಿ ಇವತ್ತು ಈ ಒಂದು ಜನ್ಮದಲ್ಲಿ ನಾವಿದ್ದೇವೆ. ಹಿಂದಿನ ಸಂಸ್ಕಾರಗಳು ನಮ್ಮನ್ನು ಇವತ್ತು ಆಳ್ತಾ ಇವೆ. ನಮ್ಮ ಮನಸ್ಸೊಂದು ಮಂಜುಗಡ್ಡೆ ಇದ್ದಾಗಿರ್ತದೆ. ಮೈಂಡ್ ಈಸ್ ಜಸ್ಟ್ ಎ ಪಿಟ್ ಆಫ್ ಅನ್ ಐಸ್ಬರ್ಗ್ ಅಂತ ಹೇಳ್ತಾರೆ. ಹಿಮದ ದೊಡ್ಡ ಬಂಡೆಕಲ್ಲುಗಳು, ದೊಡ್ಡ ದೊಡ್ಡ ತೇಲುವ ದ್ವೀಪಗಳೇ ಆಗಿರ್ತಾವಂತವು ಈ ಧ್ರುವ ಪ್ರದೇಶಗಳಲ್ಲಿ. ಅದರ ಮೇಲ್ಭಾಗ ಮಾತ್ರ ಎಲ್ಲೋ ಸ್ವಲ್ಪ ಕಾಣಿಸ್ತಿರ್ತದೆ, ಕೆಳಭಾಗ ನೀರಿನಲ್ಲಿ ಮುಳುಗೇ ಹೋಗಿರ್ತದೆ. ನಮಗೆ ನಮ್ಮ ಮೇಲಿನ ಭಾಗ ಮನಸ್ಸು ಮಾತ್ರ ಕಾಣಿಸ್ತಾ ಇರ್ತದೆ. ನಮ್ಮ ಮನಸ್ಸಿನ ದೊಡ್ಡದೊಂದು ಭಾಗ ಯಾವತ್ತೂ ಸುಪ್ತವಾಗಿರ್ತದೆ. ಆ ಸುಪ್ತ ಮನಸ್ಸಿನಲ್ಲಿ ಎಲ್ಲಾ ಸಂಸ್ಕಾರಗಳು ಹುದುಗಿರ್ತವೆ. ನಾವು ಸೃಷ್ಟಿಗೆ ಬಂದಾಗಿನಿಂದ ಇಲ್ಲಿಯವರೆಗೆ ಏನೇನು ಮಾಡಿದ್ದೀವೋ ಎಲ್ಲಾ ಸಂಸ್ಕಾರಗಳು ನಮ್ಮಲ್ಲಿ ಇವೆ. ಆದರೆ ಆ ಎಲ್ಲಾ ಸಂಸ್ಕಾರಗಳನ್ನ ಪ್ರಬುದ್ಧ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಕೀಲಿಕೈ ಸ್ವಿಚ್ ನಮ್ಮಲ್ಲಿಲ್ಲ ಅಷ್ಟೇ. ಆದ್ರಿಂದ ನಮಗೇ ಗೊತ್ತಿಲ್ಲದಿರುವಂತೆ ಆ ಥರದ ಎಲ್ಲಾ ಥರದ ಸಂಸ್ಕಾರಗಳು ನಮ್ಮನ್ನ ಆಡಿಸ್ತವೆ. ಕೆಟ್ಟ ಸಂಸ್ಕಾರಗಳಿದ್ರೆ ಕೆಟ್ಟ ಕೃತ್ಯಗಳಿಗೆ ನಮ್ಮನ್ನು ಪ್ರೇರಿಸ್ತವೆ. ಒಳ್ಳೆಯ ಸಂಸ್ಕಾರಗಳಿದ್ರೆ ಅವು ಸತ್ಕರ್ಮಗಳ ಕಡೆಗೆ ಪ್ರೇರಿಸ್ತವೆ. ಹೀಗೆ ಆ ಸಂಸ್ಕಾರಗಳು ನಮ್ಮನ್ನು ಪ್ರೇರಿಸ್ತಾ ಇರ್ತವೆ. ಅದರಂತೆ ಮನುಷ್ಯ ಮುಂದುವರಿತಾನೆ. ಆ ಸಂಸ್ಕಾರಗಳನ್ನ, ದುಷ್ಟ ಸಂಸ್ಕಾರಗಳನ್ನ ಮತ್ತೆ ಹಾನಿಕಾರಕವಾದಂತಹ ಸಂಸ್ಕಾರಗಳನ್ನ, ಭೋಗದ ಕಡೆಗೆ ನಮ್ಮನ್ನು ಸೆಳೆಯುವ ಸಂಸ್ಕಾರಗಳನ್ನ ನಾವು ಮೆಟ್ಟಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಮೆಟ್ಟಿ ನಿಂತಾಗಲೇ ಈ ಎಲ್ಲ ಸಾಧನೆ ನಮ್ಮಿಂದ ಸಾಧ್ಯ ಆಗೋದು. ಇಲ್ಲದೆ ಹೋದ್ರೆ ಸಂಸ್ಕಾರಕ್ಕೆ ನಾವು ಬಲಿಯಾಗಿ ಬಿಡ್ತೇವೆ. ಮತ್ತೆ ನಮ್ಮ ಆ ಎಲ್ಲಾ ಸಂಸ್ಕಾರಗಳು ಕೂಡ ಕಾರ್ಯ ಮಾಡುವುದು ನಮ್ಮ ಈ ದೇಹ ಇದೆಯಲ್ಲ, ಈ ದೇಹದ ಮೂಲಕ. ಈ ನಾವು ಈ ತಂದೆ ತಾಯಿಯಿಂದ ಪಡ್ಕೊಂಡಂತಹ ದೇಹವನ್ನ ಬಿಟ್ಟು ಸ್ವರ್ಗ ನರಕ ಇತ್ಯಾದಿ ಕಡೆಗೆ ಹೋದಾಗ ಅಲ್ಲೂ ನಮ್ಮ ಜೊತೆ ಸಂಸ್ಕಾರ ಇರ್ತಾವೆ, ಇರೋದಿಲ್ಲ ಅಂತಲ್ಲ. ಸಂಸ್ಕಾರದಿಂದ, ಹಳೆಯ ಸಂಸ್ಕಾರಗಳಿಂದ ಪ್ರೇರಿತರಾಗಿಯೇ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆದರೂ ಆ ಸಂಸ್ಕಾರಗಳ ಆಟ ಹೆಚ್ಚು ಆಗುವುದು ಈ ಭೌತ ದೇಹ ನಮಗಿದ್ದಾಗ. ಭೌತ ದೇಹದಲ್ಲಿ ನಾವು ಬಂದಿ ಆದಾಗ ಮನಸ್ಸು ತನ್ನೊಳಗಿರುವಂತಹ ಸಂಸ್ಕಾರಗಳನ್ನ ಆಯಾ ಜನ್ಮಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹೊರಗೆ ತೆಗಿತಾ ಹೋಗ್ತದೆ. ಅದಕ್ಕನುಸಾರವಾಗಿ ಮನುಷ್ಯ ಸಾಧಕನಾದವನು ವರ್ತಿಸ್ತಾ ಹೋಗ್ತಾನೆ.
ಅದಕ್ಕಾಗಿ ಸಂಸ್ಕಾರಗಳ ಮೇಲೆ ಯಾವತ್ತೂ ಕೂಡ ಒಂದು ಹತೋಟಿ ಬೇಕು. ಸತ್ಸಂಸ್ಕಾರಗಳನ್ನು ಕೊಡುವಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ದುಷ್ಟ ಸಂಸ್ಕಾರಗಳನ್ನು ನಾಶ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಅಷ್ಟು ಪ್ರಾರ್ಥನೆ ಮಾಡಿದ್ದಲ್ಲದೆ ಬೇರೆ ಯಾವ ಮಾರ್ಗವೂ ಇಲ್ಲ. ಧಿಯೋಯೋನ ಪ್ರಚೋದಯಾತ್ ಅನ್ನುವುದು ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದೊಂದು ಪ್ರೇರಣೆ, ದೊಡ್ಡದೊಂದು ಪ್ರಾರ್ಥನಾ ಇದೆ. ನಮ್ಮೆಲ್ಲರ, ನನ್ನ ಮತ್ತು ನಮ್ಮೆಲ್ಲರ ಧಿಯೋಯೋನಃ, ನಾನು ಒಬ್ಬನೇ ಈಗ ಕಾಣಿಸ್ತಾ ಇದ್ದೀನಿ. ನನ್ನ ಸುತ್ತಮುತ್ತಲು ಕೆಲವರು ಇದ್ದಾರೆ, ಸಂಬಂಧಿಗಳು, ಮಿತ್ರರು, ಶತ್ರುಗಳು ಇತ್ಯಾದಿ ಎಲ್ಲರೂ ಅನೇಕ ಜನ ಇದ್ದಾರೆ. ಮತ್ತೆ ನಹ ಅಂದ್ರೆ ಬಹುವಚನ. ನಾನು ಈ ಹಿಂದೆ ಅನೇಕ ಜನ್ಮಗಳನ್ನು ತಾಳಿದ್ದೆ, ಮುಂದೂ ತಾಳುವವನಿದ್ದೇನೆ, ಈಗೊಂದು ಜನ್ಮವನ್ನು ತಾಳಿದ್ದೇನೆ. ಈ ಎಲ್ಲಾ ದೇಹಗಳಲ್ಲಿ ನಾನು ಬದ್ಧನಾದಾಗ ಆ ದೇಹ ಮತ್ತು ಮನಸ್ಸುಗಳು ನನಗೊಂದೇನು ಸಂಸ್ಕಾರವನ್ನು ಕೊಟ್ಟು ನನ್ನನ್ನು ಕುಣಿದಾಡಿಸ್ತವೆ. ಆ ಎಲ್ಲ ಪ್ರಸಂಗಗಳಲ್ಲಿ ನೀನು ನನಗೆ ಸದ್ಬುದ್ಧಿಯನ್ನು ಕೊಡಬೇಕು ಅಂತ ಭಗವಂತನಿಗೆ ಪ್ರಾರ್ಥನೆ. ನಮ್ಮ ಸಂಸ್ಕಾರಗಳನ್ನ ಅವನು ಶುದ್ಧವಾಗಿಡಬೇಕು. ಅಸತ್ ಸಂಸ್ಕಾರಗಳನ್ನ, ದುಷ್ಟ ಸಂಸ್ಕಾರಗಳನ್ನ ಅವನು ತೊರೆದು ಒಗೆಯಬೇಕು. ಸತ್ಸಂಸ್ಕಾರಗಳನ್ನೇ ಅವನು ನಮ್ಮಲ್ಲಿ ರೂಢ ಮೂಲವನ್ನಾಗಿ ಮಾಡಿ ನಮ್ಮನ್ನು ಮುಂದುವರಿಯುವಂತೆ ಮಾಡಬೇಕು. ಅದಕ್ಕಾಗಿ ನಮ್ಮ ಬುದ್ಧಿಯನ್ನು ಪ್ರಚೋದನೆಗೊಳಿಸುವ ಭಗವಂತನೇ ಅಂತ ಅವನನ್ನ ಕೇಳುವುದು ಆ ಕಾರಣಕ್ಕಾಗಿ. ಮುಂದೆ ಒಂದು ಯೋಗಶಾಸ್ತ್ರವನ್ನ ನಾನು ನಿನಗೆ ಹೇಳ್ತೇನೆ ಅಂತ ಆ ಸಿದ್ಧ ಪುರುಷ ಹೇಳಲಿಕ್ಕೆ ತೊಡಗಿದ್ರು. ಯೋಗಿಯಾದವನು ಹೇಗೆ ಯೋಗಾಭ್ಯಾಸ ಮಾಡ್ತಾನೆ, ಪರಮಾತ್ಮನನ್ನು ನೋಡ್ತಾನೆ ಹೇಗೆ, ಇಂದ್ರಿಯಾಣಿತ ಸಂಹೃತ್ಯ, ಅವನು ಮಾಡುವುದೇನನ್ನ ಮೊದಲು ಇಂದ್ರಿಯಗಳನ್ನ ಉಪಸಂಹಾರ ಮಾಡ್ಕೋತಾನೆ, ಮನಸ್ಸನ್ನ ಪರಮಾತ್ಮನಲ್ಲಿ ನೆಲೆಗೊಳಿಸ್ತಾನೆ. ಹೀಗೆ ಕಠೋರವಾದಂತಹ ತಪಸ್ಸನ್ನು ಮಾಡಿ ಮೋಕ್ಷದ ಮಾರ್ಗವನ್ನು ಅವನು ಅನುಸರಿಸ್ತಾನೆ. ಇಂದ್ರಿಯಗಳು ಯಾವತ್ತೂ ಕೂಡ ಹೊರಗೆ ಹೋಗುವಂತ ಸ್ವಭಾವ ಇದ್ದವೆ, ಅವಕ್ಕೆ ಬೇರೆ ಸ್ವಭಾವ ಇಲ್ಲವೇ ಇಲ್ಲ. ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ಅಂತ ಉಪನಿಷತ್ತು, ಕಾಟಿಕೋಪನಿಷತ್ತು ಹೇಳ್ತದೆ. ಪರಾಂಚಿ ಅಂದ್ರೆ ಹೊರಗೆ ಹೋಗುವುದೇ, ಬಹಿರ್ಮುಖವಾಗಿ ಹರಿಯುವುದೇ ಅದರ ಸ್ವಭಾವ. ಹೀಗೆ ನಾವು ಆ ಇಂದ್ರಿಯಗಳಿಗೆ ಮತ್ತು ನಮ್ಮ ಮನಸ್ಸಿಗೆ, ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬಾಹ್ಯ ಪದಾರ್ಥಗಳಿಗಿಂತ ತುಂಬಾ ಅದ್ಭುತವೂ ಸುಂದರವೂ ಆದಂತಹ ಒಂದು ವಸ್ತುವನ್ನ ತೋರಿಸದೆ ಹೋದರೆ ಅವು ಹೊರಗೆ ಹರಿಯುವವೇ ಯಾವತ್ತೂ ಕೂಡ. ಅದಕ್ಕಾಗಿ ಪರಮಾತ್ಮನನ್ನ ಮನಸ್ಸಿನಲ್ಲಿ ನೆಲೆಗೊಳಿಸಬೇಕು. ಮನ ಆತ್ಮನಿ ಧಾರಯೇತ್, ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು. ಆತ್ಮನನ್ನು ನಮ್ಮ ಮನಸ್ಸಿನಲ್ಲಿ ಇಡಬೇಕು. ಅಂತಹ ಪರಮಾದ್ಭುತವಾದಂತಹ ಸಕಲ ಗುಣಪೂರ್ಣವಾದಂತಹ ವಸ್ತುವಿನ ಕಡೆಗೆ ನಮಗೆ ಆಕರ್ಷಣೆ ಹೆಚ್ಚಾದಂತೆ ಹೊರಗಿನ ಇಂದ್ರಿಯಗಳ ಕಡೆಗೆ ಸೆಳೆತ ಕಡಿಮೆ ಆಗ್ತದೆ. ಅಷ್ಟು ಬಿಟ್ಟು ಬೇರೆ ಮಾರ್ಗ ಇಲ್ಲ. ತಪಸ್ವಿ ನಿತ್ಯ ಸಂಕಲ್ಪ ಅಥವಾ ಸತತಂ ಯುಕ್ತ ದಂಭಾಹಂಕಾರ ವರ್ಜಿತ ಮನೀಷಿ ಮನಸಾ ವಿಪ್ರಃ ಪಶ್ಯತ್ಯಾತ್ಮಾನಮಾತ್ಮನಿ. ತಪಸ್ವಿ ನಿತ್ಯ ನಾನಾ ಥರದ ಸ್ವಾಧ್ಯಾಯ, ಪ್ರವಚನ ಮೊದಲಾದ ತಪಸ್ಸುಗಳನ್ನ ಮಾಡ್ತಾನೆ. ಸತತಂ ಯುಕ್ತ, ಯಾವಾಗಲೂ ಯೋಗದಲ್ಲಿ ತೊಡಗಿರ್ತಾನೆ. ಅಥವಾ ನಿತ್ಯ ಸಂಕಲ್ಪ, ತಾನು ಮಾಡಿರುವಂತಹ ಸಂಕಲ್ಪಗಳು ಯಾವತ್ತೂ ನಷ್ಟ ಆಗದೇ ಇರುವಂತೆ ಅವುಗಳನ್ನು ಕಾಪಾಡಿಕೊಳ್ತಾನೆ. ಸತ್ಸಂಕಲ್ಪಗಳು ಕೇವಲ ಹುಟ್ಟಿ ಕಮರಿ ಹೋಗಬಾರದು, ಅವುಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಬೇಕು. ಯೋಗಶಾಸ್ತ್ರ ಮಥಾಚರೇತ್. ಮನೀಷಿ, ಅವನು ಮನೀಷಿ ಜ್ಞಾನಿ ಅಂತ ಕರೆಸ್ಕೋತಾನೆ. ಪಶ್ಯತಿ ಆತ್ಮಾನಮಾತ್ಮನೇ, ಪರಮಾತ್ಮನನ್ನ ತನ್ನ ಆತ್ಮದಲ್ಲಿ ಕಾಣ್ತಾನೆ. ಹಾಗೆ ಕಾಣ್ಲಿಕ್ಕೆ ಸಾಧ್ಯ ಆಗುವುದು ಆವಾಗಲೇ ಅವನಿಗೆ. ಸಚೇತ್ ಶಕ್ನೋತ್ಯಯಂ ಸಾಧು ಯೋಕ್ತಂ ಆತ್ಮಾನಮಾತ್ಮನಿ ತತ ಏಕಾಂತಶೀಲ. ಏಕಾಂತ ಅಂತನ್ನುವುದು ಬಹಳ ಮುಖ್ಯ. ಅನೇಕ ಬಾರಿ ಹಿಂದೆ ಭಗವದ್ಗೀತಾ ಪ್ರಸಂಗದಲ್ಲಿ ನೋಡಿದ್ದೇವೆ. ಅರತಿರ್ ಜನಸಂಸದಿ, ಜನಸಂಸತ್, ದೊಡ್ಡ ಮಟ್ಟದ ಜನ ಎಲ್ಲಿ ಕೂಡಿರ್ತಾರೆ ಅಥವಾ ಸ್ವಲ್ಪ ಮಟ್ಟಿನ ಜನ ಕೂಡಿದ್ರು ಕೂಡ ಯಾರು ಈ ನಮ್ಮ ಸಾಧನೆಗೆ ಭಂಗ ತರುವಂತವ್ರು ಇರ್ತಾರೆ, ಅವರಿಂದ ದೂರ ಇರಬೇಕು. ವಿವಿಕ್ತ ದೇಶ ಸೇವಿತ್ವಂ ಅರತಿರ್ ಜನಸಂಸದಿ ಅಂತ ಇವೆರಡೂ ಶಬ್ದಗಳು ಭಗವದ್ಗೀತೆಯಲ್ಲಿ
ಈ ಏಕಾಂತದ ಮಹತ್ವವನ್ನ ವರ್ಣನೆ ಮಾಡ್ತವೆ. ಅಸುರಾಬಹುಲ ಯಸ್ಮಾತ್ ತಸ್ಮಾನ್ನ ಜನತಾಮಿಯಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಆಚಾರ್ಯ ಹೇಳ್ತಾರೆ. ಜಗತ್ತಿನಲ್ಲಿ ಅಸುರ ಸ್ವಭಾವದ ಜನ ಹೆಚ್ಚು, ಆದ್ರಿಂದ ಜನತಾಂ ನ ಇಯಾತ್, ಜನರ ಸಂಪರ್ಕಕ್ಕೆ ಯಾವತ್ತೂ ಕೂಡ ಹೋಗಬಾರದು. ನಮಗೆ ಇವತ್ತಿನ ಈ ಒಂದು ಪ್ರಸಂಗದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಜಾಗತಿಕವಾಗಿ ಅನುಭವಿಸ್ತಾ ಇರುವಂತಹ ಒಂದು ಈ ಪರಿಸ್ಥಿತಿಯನ್ನು ನೋಡಿದರೆ ನಮಗೆ ದೈಹಿಕವಾದಂತಹ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗಬಾರದು, ಸೋಂಕು ಆಗಬಾರದು ಅನ್ನೋ ದೃಷ್ಟಿಯಿಂದ ಯಾವತ್ತು ಜನಸಂಪರ್ಕದಿಂದ ದೂರ ಇರಿ, ಜನರಿಂದ ದೂರ ಇರಿ, ಅತ್ಯಂತ ಅಗತ್ಯ ಇದ್ದಾಗ ಮಾತ್ರ ಹೊರಗೆ ಹೋಗಿ ಜನಸಂಪರ್ಕ ಮಾಡಿರಿ. ಜನಸಂಪರ್ಕ ಆದ್ಮೇಲೂ ಕೂಡ ಅಲ್ಲಿ ಆಗಿರುವಂತಹ ಸಂಭಾವ್ಯವಾದಂತಹ ಸೋಂಕನ್ನು ತಡೆಗಟ್ಟುವುದಕ್ಕಾಗಿ ಶುದ್ಧತೆಯ ಮಾರ್ಗಗಳನ್ನು ಅನುಸರಿಸಿರಿ ಅಂತೆಲ್ಲ ಹೇಳ್ತಿರ್ತಾರೆ. ಎಲ್ಲ ದೈಹಿಕವಾದ ಸೋಂಕಿನ ಬಗ್ಗೆ ಇದಾಯಿತು. ಆತ್ಮನಿಗೆ, ಮನಸ್ಸಿಗೆ ಭಯಂಕರವಾದಂತಹ ಸೋಂಕು ಯಾವತ್ತೂ ಕೂಡ ಅಂಟ್ಕೋತಾ ಇರ್ತದೆ. ಅವನು ಕೆಲವು ಬಾರಿ ಏಕಾಂತದಲ್ಲಿದ್ರೂ ಆ ಸೋಂಕು ಅಂಟುತ್ತದೆ. ಇದು ಇಂಟರ್ನಲ್ ಇನ್ಫೆಕ್ಷನ್, ಇದು ಅಥವಾ ಫಿಸಿಕಲ್ ಇನ್ಫೆಕ್ಷನ್ ಅಂದ್ರೆ ಹೊರ ದೇಹಕ್ಕೆ ಬರುವಂತಹ ರೋಗಗಳು. ಇಂಟರ್ನಲ್ ಇನ್ಫೆಕ್ಷನ್, ಮೆಂಟಲ್ ಇನ್ಫೆಕ್ಷನ್. ಇದು ಎಷ್ಟೆಷ್ಟು ಜನರ ಜೊತೆಗೆ ನಾವು ಸಂಪರ್ಕ ಮಾಡ್ತೇವೆ. ಜಗತ್ತಿನಲ್ಲಿ ಇರುವುದೆಲ್ಲವೂ ಕೂಡ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು. ನಾವೊಂದು ಕ್ರಿಯೆ ಮಾಡ್ತೀವಿ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಮತ್ತೊಬ್ರು ಏನೋ ಮಾಡ್ತಾರೆ, ಮಾತು ಅಥವಾ ಕೃತಿ, ಅಥವಾ ಅವ್ರೇನೋ ಮಾಡ್ತಾರೆ, ನಾವೇನೋ ಮಾಡ್ತೇವೆ. ಜಗತ್ತಿನಲ್ಲಿ ಇರುವುದೆಲ್ಲವೂ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೇ. ಒಂದು ಗಂಡು ಹೆಣ್ಣಿನ ಸಂಬಂಧ ಇರ್ಬೋದು, ಗುರು ಶಿಷ್ಯರ ಸಂಬಂಧ ಇರ್ಬೋದು, ಮಿತ್ರರ ಸಂಬಂಧ ಇರ್ಬೋದು, ಶತ್ರು ಮಿತ್ರರ ಸಂಬಂಧ ಇರ್ಬೋದು, ಪ್ರಾಣಿಗಳ ಸಂಬಂಧ ಇರ್ಬೋದು. ಏನಿದ್ರೂ ಪ್ರತಿಯೊಂದು ಕಡೆಯೂ ಕೂಡ ನಡೆಯುವುದು ಮಾನಸಿಕವಾದ ಕ್ರಿಯೆಗಳು, ಪ್ರತಿಕ್ರಿಯೆಗಳು, ದೈಹಿಕವಾದ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳೇ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಮೊತ್ತವೇ ಜೀವನ. ಆದ್ರಿಂದ ನಾವೇನು ಕ್ರಿಯೆ ಮಾಡ್ತೀವಿ ಅದರಿಂದ ಮತ್ತೊಬ್ಬರಲ್ಲಿ ಒಂದು ರೀತಿಯಾದ ಸೋಂಕು ಉಂಟಾಗ್ತದೆ. ಅವರು ಮಾಡುವ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದ ನಮ್ಮಲ್ಲಿ ಸೋಂಕು ಉಂಟಾಗ್ತದೆ. ಆ ಸೋಂಕನ್ನು ತೊಡೆದುಕೊಳ್ಳುವುದೇ ಕಷ್ಟ. ಬಾಹ್ಯವಾದ ಸೋಂಕನ್ನ ಜನಸಂಪರ್ಕದಿಂದ ದೂರ ಇದ್ದು ಒಂದು 5-6 ಅಡಿ ದೂರ ಸಾಮಾಜಿಕ ಅಂತರ ಪಾಲನೆ ಮಾಡಿ, ಏನೇನೋ ಶುದ್ಧೀಕರಣದ ಉಪಾಯಗಳನ್ನು ಅನುಸರಿಸಿ ಏನೇನೋ ಕಸರತ್ತು ಮಾಡಬಹುದು. ಆದರೆ ಈ ತೀರಾ ಸಮೀಪದಲ್ಲಿದ್ದಾಗಲೂ ಕೂಡ, ಸಮೀಪದ ಜನ ನಮ್ಮ ಹತ್ರ ಇಲ್ಲದೆ ಹೋದ್ರೂ ಕೂಡ, ಏಕಾಂತದಲ್ಲಿ ನಾವಿದ್ರೂ ಒಂದೇನೋ ಮಾನಸಿಕವಾದಂತಹ ಸೋಂಕು ಆಗ್ತದೆ. ಆ ಮಾನಸಿಕವಾದ ಸೋಂಕು ಹೆಚ್ಚು ಭಯಂಕರ ಯಾವತ್ತೂ ಕೂಡ. ಅದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಿಂದ ಏಕಾಂತ ವಿವಿಕ್ತ ದೇಶ ಸೇವಿತ್ವಂ ಅಂತ ಆಗಲಿ, ಅರತಿರ್ಜನ ಸಂಸದೆ ಅಂತಾಗಲಿ ಭಗವದ್ಗೀತಾ ಹೇಳುವುದೇನಿದೆ, ಕೇವಲ ದೈಹಿಕವಾದ ದೂರ, ದೈಹಿಕವಾದಂತಹ ಅಂತರವನ್ನು ಮಾತ್ರ ಕಾಪಾಡ್ಕೋಬೇಕು ಅಂತಲ್ಲ, ಮಾನಸಿಕವಾದ ಅಂತರವನ್ನು ಕಾಪಾಡ್ಕೊಳ್ಬೇಕು ನಮ್ಮ ಸುತ್ತಮುತ್ತಲಿನ ಸಮಾಜದಿಂದ, ಪರಿಸರದಿಂದ. ಯಾಕೆಂದ್ರೆ ಅಸುರಾಬಹುಲ ಯಸ್ಮಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯ ಹೇಳ್ತದೆ. ಸಮಾಜದಲ್ಲಿ, ಒಟ್ಟಾರೆ ಜಗತ್ತಿನಲ್ಲಿ ಯಾವತ್ತೂ ಕೂಡ, ಯಾವ ಕಾಲಕ್ಕೂ ಕೂಡ ಅಸುರಾಹ ಜಾಯಾಂಸಃ ದೇವಾಹ ಕನೀಯಾಂಸಃ ಅಂತ ಆಸುರ ಸ್ವಭಾವದ ಜನ ಹೆಚ್ಚಿರ್ತಾರೆ, ಮತ್ತೆ ದೈವ ಸ್ವಭಾವದ ಜನ ಯಾವತ್ತೂ ಕಡಿಮೆ ಇರ್ತಾರೆ. ತಸ್ಮಾನ್ನ ಜನತಾಮಿಯಾತ್, ಅದರಿಂದ ಜನರ ಕಡೆಗೆ ಯಾವತ್ತೂ ಹೋಗಬಾರದು, ಜನಸಂಪರ್ಕ ಮಾಡಬಾರದು. ಅದರಿಂದ ಆಗುವಂತಹ ಮಾನಸಿಕ ಒಂದು ಇನ್ಫೆಕ್ಷನ್ ಏನಿದೆ, ಸೋಂಕೇನಿದೆ, ದುರ್ಗುಣಗಳ ಸೋಂಕು, ಅದನ್ನ ತಡೆಹಟ್ಟು ಹಿಡಿಯುವುದೇ ಬಹಳ ಕಷ್ಟ. ತಾಮಸತ್ವಾಚ ಲೋಕಸ್ಯ ದುರಾಗ್ರಹ ಗೃಹೀತತ್ವಾತ್. ಜಗತ್ತು, ಇದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವ ಮಾತು. ನಾನೀಗ ಮೊದಲು ಹೇಳಿದ್ದು ಬ್ರಹ್ಮಸೂತ್ರ ಭಾಷ್ಯದ್ದು. ತಾಮಸತ್ವಾಚ ಲೋಕಸ್ಯ, ಲೋಕದಲ್ಲಿ ತಾಮಸರು ಹೆಚ್ಚು. ದುರಾಗ್ರಹ ಗೃಹೀತತ್ವಾತ್, ಎಲ್ಲರೂ ಕೂಡ ತಮ್ಮದೇ ಸರಿ, ತಮ್ಮ ಮತವೇ ಸರಿ, ತಮ್ಮ ನಿಲುವೇ ಸರಿ ಅನ್ನುವಂಥ ದುರಾಗ್ರಹವುಳ್ಳವರು. ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ, ಜಗತ್ತಿನಲ್ಲಿ ರಾಜಕೀಯ ಇರಬಹುದು, ಧರ್ಮ ಇರಬಹುದು, ಸಂಸ್ಕೃತಿ ಇರಬಹುದು, ಯಾವುದೇ ಇರಲಿ, ಶುದ್ಧ ಬುದ್ಧಿ ಎಂಬುದು ಬಹಳ ದುರ್ಲಭ, ರೇರ್ ಈ ಜಗತ್ತಿನಲ್ಲಿ. ದ ರೇರೆಸ್ಟ್ ಅಮಾಂಗ್ ರೇರ್ ಥಿಂಗ್ಸ್ ಈಸ್ ಬುದ್ಧಿ. ಆದ್ರಿಂದ ಬುದ್ಧಿ ಎಂಬುದೇ ಬಹಳ ದುರ್ಲಭ ಈ ಜಗತ್ತಿನಲ್ಲಿ. ಆದ್ರಿಂದ ವರ್ತಂತೆ ಸಮಯಾಸದ, ಎಲ್ಲಾ ತರದ ದುರ್ವಿಚಾರಗಳು,
ದುರ್ಮತಗಳು ಜಗತ್ತಲ್ಲಿ ನಡೆದಿರ್ತವೆ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಹೀಗೆ ಜಗತ್ತಿನಲ್ಲಿ ಮಾನಸಿಕ ಸೋಂಕನ್ನು ಹರಡುವಂತಹ ದುರ್ವಿಚಾರಗಳು, ದುರ್ಮತಗಳು ಒಂದು, ಇನ್ನೊಂದು ದುಷ್ಟ ಸ್ವಭಾವಗಳು, ದುಷ್ಟ ಹವ್ಯಾಸಗಳು, ಅದನ್ನು ತಾವು ಅಳವಡಿಸಿಕೊಂಡು ಜನರಲ್ಲಿಯೂ ಹರಡುವವರೇ ಬಹಳ. ಆದ್ರಿಂದ ಆ ಮಾನಸಿಕ ಸೋಂಕನ್ನು ತಡೆಗಟ್ಟುವ ದೃಷ್ಟಿಯಿಂದ ಯಾವತ್ತೂ ದೈಹಿಕ ಅಂತರ ಅಲ್ಲದೆ ಮಾನಸಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ಇದು ಸಾಮಾಜಿಕ ಅಂತರ ಅಂತಂದ್ರೆ ಅದನ್ನು ನಾವು ತಿಳ್ಕೊಳ್ಬೇಕು. ಎಸ್ಸನ್ ಯಹ್ ಪಶ್ಯತ್ಯಾತ್ಮಾನ ಆತ್ಮನಿ, ಆವಾಗ ಪರಮಾತ್ಮನನ್ನು ತನ್ನ ಮನಸ್ಸಿನಲ್ಲಿ ಕಾಣ್ತಾನೆ, ಇಲ್ಲೇ ಇದ್ರೂ ಕಾಣಿಸೋದಿಲ್ಲ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಯೋಗಯುಕ್ತನಾಗಿರ್ಬೇಕು, ಜಿತೇಂದ್ರಿಯನಾಗಿರ್ಬೇಕು, ಸಮಾಧಿಸ್ಥನಾಗಬೇಕು. ಸಮಾಧಿ ಬಗ್ಗೆ ಎಲ್ಲ ಹಿಂದೆ ಭಗವದ್ಗೀತಾದಲ್ಲಿ ನೋಡಿದ್ದೇವೆ. ನಮ್ಮ ಧ್ಯಾನ ಇವತ್ತು 1 ಸೆಕೆಂಡು 2 ಸೆಕೆಂಡು 1 ನಿಮಿಷ ಇಷ್ಟೇ ನಮ್ಮ ಧ್ಯಾನ. ಅದು ದೀರ್ಘವಾಗಬೇಕು, ಕ್ರಮವಾಗಿ ದೀರ್ಘ ಆಗಿ ಮನಸ್ಸು ಆ ಸಮಾಧಿಯಲ್ಲಿ ತೊಡಗಬೇಕು. ಅಪ್ರಯತ್ನ ಸಮಾಧಿ, ನಾವೇನೂ ಪ್ರಯತ್ನ ಮಾಡದೇನೆ ಬ್ರಹ್ಮಧ್ಯಾನದಲ್ಲಿ ಲೀನರಾಗುವಂತ ಶಕ್ತಿ ನಮಗೆ ಬಂದ್ರೆ ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಅಂಥ ಸಮಾಧಿಯನ್ನ ತಲುಪಿದ್ರೆ ಆ ಭಗವಂತನನ್ನು ಕಾಣ್ಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 20 ಶ್ಲೋಕಗಳು ಸಮಾಪ್ತ ಆಗಿವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.